ಅದಕ್ಕೆ ಅದನ್ನೇ ನೆನಪಿಸ್ಕೋತಾ ಅಳ್ತಾ ಕೂತಿದ್ರೆ ಹೇಗೆ? ನಾನು ಹೇಳ್ತೀನಲ್ಲ, ಆ ಥರದ್ದೇನೂ ಇರಲ್ಲ. ನೀವು ಅಳು ನಿಲ್ಲಿಸಿ. ಇಲ್ಲ ರಿಷಿ, ನಂಗೆ ಯಾಕೋ ಈ ವಿಷಯದಲ್ಲಿ ಕಮಲಿ ಹೇಳ್ತಾ ಇರೋದೇ ಸರಿ ಅನ್ನಿಸ್ತಾ ಇದೆ. ಅದಕ್ಕೆ ಬೇರೆ ಯಾರೇ ಹೇಳಿದ್ರು ಒಂದು ಕ್ಷಣ ಯೋಚಿಸ್ಬೋದಾಯ್ತು ರಿಷಿ, ಆದ್ರೆ ಹೇಳ್ತಾ ಇರೋದು ಕಮಲಿ. ಕಮಲಿ ಯಾವತ್ತು ಸುಳ್ಳು ಹೇಳಲ್ಲ ಅಲ್ವಾ? ಅದು ನಿನ್ಗೂ ಗೊತ್ತು. ಹೌದು, ಗೊತ್ತು. ಕಮಲಿ ಅವರು ಸುಳ್ಳು ಹೇಳಲ್ಲ. ಆದರೆ ಸುಳ್ಳು ಅಂತ ಗೊತ್ತಿಲ್ಲದೆ ಹೇಳಿರ್ಬೋದಲ್ಲ. ಐ ಮೀನ್, ಅವ್ರ ಕಣ್ಣಿಗೆ ಹಾಗೆ ಕಾಣಿಸಿರ್ಬೋದು ಅಷ್ಟೇ. ಕಮಲಿ ಅವರು ನಿಮ್ಮ ಮೇಲಿರೋ ಪ್ರೀತಿ ಕಾಳಜಿಗೆ ಹಾಗೆ ಹೇಳಿದ್ದಾರೆ. ಅಣ್ಣನ ಬಗ್ಗೆ ನನಗೆ ಗೊತ್ತು. ಅದಕ್ಕೆ ಅದೇ ನಾನು ಅನ್ಕೋತಾ ಇದ್ದೀನಿ ರಿಷಿ, ನಿಮ್ಮ ಅಣ್ಣನ ಬಗ್ಗೆ ನನಗೂ ಗೊತ್ತು. ನನ್ನ ಪ್ರೀತಿ ಮಾಡಿ ಈ ಮನೆ ಕರ್ಕೊಂಬಂದಿದ್ದು ರೋಹಿತ್ ಹೀಗಿಲ್ಲ. ನನ್ನ ಅವ್ರು ಅವಳು ಮಾಡಿದಾಗೆಲ್ಲ ಏನೋ ಆಫೀಸ್ ಟೆನ್ಷನ್ನು ಅಥವಾ ನಮ್ಮ ಮೇಲೆ ಕೋಪ ಅಂದ್ಕೊಂಡು ನಾನೇ ಕಾರಣ ಹುಡ್ಕೋತಿದ್ದೆ. ಆದರೆ ಈಗ ಅರ್ಥ ಆಗ್ತಿದೆ ರಿಷಿ. ಅದಕ್ಕೆ ಇಲ್ಲ, ಹಾಗೇನೂ ಇಲ್ಲ. ಕಮಲಿ ಅವರು ತುಂಬ ಸೂಕ್ಷ್ಮ ಸ್ವಭಾವದವರು. ಮುಂದೆ ಏನೂ ತೊಂದರೆ ಆಗಬಾರ್ದು ಅನ್ನೋ ಮುನ್ನೆಚ್ಚರಿಕೆಯಲ್ಲಿ ಹೀಗೆ ಹೇಳಿದ್ದಾರೆ. ನೀವು ಸುಮ್ಮನೆ ಅಣ್ಣನ ಮೇಲೆ ಅನುಮಾನ ಪಡಬೇಡಿ. ನೀನು ಅವ್ರ ತಮ್ಮ ಅಂತ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತೀಯ. ಆದರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ರಿಷಿ ಅಣ್ಣ, ಅದಕ್ಕೆ ಟಿವಿ ನ್ಯೂಸು. ಏನಾಯ್ತು ರಚನಾ? ರೋಹಿತ್ ಅಣ್ಣನ ಬಗ್ಗೆ ಟಿವಿಲಿ ಬರ್ತಿದೆ. ಗೌರಿ, ಈ ಚಿಕ್ಕ ಚಿಕ್ಕ ವಿಷಯಕ್ಕೆ ನೀನು ಕೋಪ ಮಾಡ್ಕೊಂಡ್ರೆ ಹೇಗೆ? ಹೌದು, 100 ಎಕರೆ ಜಾಗದ ಮಧ್ಯ ನನ್ನ ಜಾಗ ಚಿಕ್ಕದಯ್ಯ. ಆದ್ರೆ ಈ ವಿಷಯ ಚಿಕ್ಕದಲ್ವಲ್ಲ. ಗೌರಿ, ನನ್ನ ಜಾಗದ ಬಗ್ಗೆ ಕಂಪೇರ್ ಮಾಡ್ತಾ ಇಲ್ಲ. ನೀನ್ ನನ್ನ ಹೆಂಡತಿ, ನಿನಗೆ ಈ ವಿಷಯದ ಬಗ್ಗೆ ಯಾವುದೇ ಆಬ್ಜೆಕ್ಷನ್ ಇರಲ್ಲ ಅಂತ ಅನ್ಕೊಂಡಿದ್ದೆ. ಹಂಗಾದ್ರೆ ನೀವು ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಹೇಳ್ಬೇಕು. ಗೌರಿ, ಮತ್ತಿನ್ ಏನು ಹೇಳ್ರಿ? ನಮ್ಮಪ್ಪ ಏನ್ ಸಮಾಧಿ ಮಾಡಿದ ಜಾಗನ ರೆಸಾರ್ಟ್ ಕಟ್ಟಬೇಕು ಅಂತ ಕೇಳ್ತಿದ್ದೀರಲ್ಲ, ನನ್ ಹೆಂಗ್ ಒಪ್ಕೊಳ್ಳೋಣ? ನಾನು ನಿನಗೆ ಹೇಳ್ದೆ ಕೇಳ್ದೆ ಎಲ್ಲರೆದ್ರು ಪೇಪರ್ ಸೈನ್ ಮಾಡು ಅಂತ ಹೇಳಿ ತಪ್ಪೆ. ಆದ್ರೆ ನೀನು ಒಂಚೂರು ವಿಚಾರ ಮಾಡ್ದೆ ಸೀದಾ ಪೇಪರಿಗೆ ಸೈನ್ ಹಾಕಲ್ಲ ಅಂದ್ಯಲ್ಲ, ಅದು ತಪ್ಪೆ ಗೌರಿ. ನೀವ್ ಹಂಗ ಅನ್ಕಂಡ್ರೆ ನಿಮ್ ತವ ಮಾತಾಡಕ್ಕೆ ನನ್ ತವ ಏನು ಉಳ್ಕೊಂಡಿಲ್ಲ ಬಿಡಿ. ಹೀಗಂದ್ರೆ ಹೇಗೆ? 8 ದಿನದ ತನಕ ನಾನ್ ನಿಮ್ ತವ ಯೋನು ಕೇಳಿಲ್ಲ. ಈಗ ಕೇಳ್ತಾ ಇರೋದು ಈಟಯ್ಯ. ನಂದು ಅಂತ ಇರೋದನ್ನ ನನ್ನಿಂದನೇ ಕಿತ್ಕೊಳಕ್ ಮಾಡಬೇಡಿ. ನಮ್ಮಿಬ್ರು ಮಧ್ಯೆ ಈ ಮನಸ್ತಾಪ ಆಗಿರೋ ವಿಷಯ ಕಮಲಿಗೆ ಗೊತ್ತಿಲ್ಲ. ಅವಳಿಗೆ ಗೊತ್ತಾಗೋದು ಬೇಡ. ಸಾನೆ ಬೇಸರ ಮಾಡ್ಕೊತಾಳೆ. ಅವಳಿಗೆ ಅಜ್ಜಯ್ಯ ಅಂದ್ರೆ ಪ್ರಾಣ. ಸೀತಾರಾಮಯ್ಯನ ಮಗಳು ಮತ್ತೆ ಮೊಮ್ಮಗಳು ಊರ್ ಬಿಟ್ಟು ಓದೇಟ್ಕೆಯ ಅನ್ನ ಹಾಕಿದ ಕೃಷಿನ ಅಪ್ಪಯ್ಯನ್ನ ಮರ್ತೋದ್ರು ಅಂತ ಜನ ಮಾತಾಡ್ಕೊಳ್ಳೋದು ನನ್ನಿಂದ ಕೇಳಕ್ ಆಗಕ್ಕಿಲ್ಲ ಕಣ್ರಿ. ಒಂದ್ ಹೆಣ್ಣು ಯಾವ ವಿಷಯದಲ್ಲಿ ಬೇಕಾದ್ರೂ ಸುಳ್ಳು ಹೇಳ್ಬೋದು, ಆದ್ರೆ ತನ್ನ ಪ್ರೀತಿ ಸಂಬಂಧದ ವಿಷಯದಲ್ಲಿ ಯಾವತ್ತೂ ಸುಳ್ಳು ಹೇಳಲ್ಲ. ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ರೋಹಿತ್ ನಂದವರು ಒಂದ್ ಪಾರ್ಟಿಲ್ ನನಗ್ ಪರಿಚಯ. ಅವ್ರಿಗೆ ಮದುವೆ ಆಗಿದೆ ಅಂತಾನೂ ಗೊತ್ತಾಯ್ತು. ಪ್ರೀತಿ ಕಣ್ಣಿಲ್ಲ ಅಂತಾರಲ್ಲ ಹಾಗೆ ನಾನು ಅವ್ರನ್ನ ನಿಜವಾಗ್ಲೂ ಪ್ರೀತಿಸಕ್ ಸ್ಟಾರ್ಟ್ ಮಾಡಿದೆ. ಅವ್ರ ಹತ್ರನೂ ಹೇಳ್ಕೊಂಡೆ. ಆದ್ರೆ ಅವ್ರನ್ನ ನಂಬಿಸಿ ಜೀವನ ಪೂರ್ತಿ ಜೊತೆಲಿರೋಣ ಅಂತ ಹೇಳಿ
ನನ್ನ ಜೊತೆ ದೈಹಿಕವಾಗಿ ಸಂಬಂಧ ಇಟ್ಕೊಂಡ್ರು. ಈಗ ನನ್ನನ್ನು ತುಂಬಾ ಅವಾಯ್ಡ್ ಮಾಡ್ತಾ ಇದ್ದಾರೆ. ನನಗೆ ಮುಂದೆ ಯಾರು ದಿಕ್ಕು? ನನ್ನನ್ನು ಯಾರು ಮದುವೆ ಆಗ್ತಾರೆ? ನೀವೇ ಹೇಳಿ. ಏನಪ್ಪ ರೋಹಿತ್ ಇದೆಲ್ಲ? ಯಾರೋ ಹುಡುಗಿ? ಅಪ್ಪ ಅದು ಅಪ್ಪ ಇವಳು ಸುಳ್ಳು ಹೇಳ್ತಿದ್ದಳಪ್ಪ. ಆ ಹುಡುಗಿ ಯಾರು ಅಂತ ನಿನಗೆ ಗೊತ್ತೋ ಇಲ್ವೋ ಹೇಳು. ಗೊತ್ತಪ್ಪ. ಎಂತ ಕೆಲಸ ಮಾಡ್ಬಿಟ್ಯೋ? ನಿನ್ನಿಂದ ಇಡೀ ನಂದ ಫ್ಯಾಮಿಲಿನ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟೆ. ನೆನ್ನೆ ಕಮಲಿ ಇದನ್ನೇ ಹೇಳಿದ್ಲು. ನಾನು ನನ್ನ ಮಗ ಅಂತ ಕೆಲಸ ಮಾಡೋನಲ್ಲ ಅಂತ ನಾನು ನಿನ್ ಭಾರ ವಹಿಸ್ಕೊಂಡು ಮಾತಾಡ್ದೆ. ಯಾವತ್ತೂ ಅವಳಿಗೆ ಮುಖ ತೋರಿಸ್ದೇ ಇರೋ ಹಾಗೆ ಮಾಡ್ಬಿಟ್ಟಿಯಲ್ಲೋ. ಎಂತ ಕೆಲಸ ಮಾಡ್ತೇನೆ ನೋಡು ರಿಷಿ ಇವನು. ಇಷ್ಟು ವರ್ಷದಲ್ಲಿ ಒಂದಿನಾದ್ರೂ ನಾನು ಇವನಿಗೆ ಬೈದಿದ್ದೀನ? ನಾವೆಲ್ಲರೂ ನಿನ್ ಮೇಲೆ ನಂಬಿಕೆಗೆ ಸರಿಯಾಗಿ ಮಸಿ ಬೆಳ್ದೆ ಅಲ್ಲ ನೀನು. ಅಮ್ಮ ಅಪ್ಪ ನಾನೇನು ತಪ್ಪು ಮಾಡಿಲ್ಲಪ್ಪ. ಏಟೇ ಆದ್ರೂ ನಾವು ಕಷ್ಟದಾಗಿದ್ದಾಗ ನಮಗೆ ಸಹಾಯ ಮಾಡಿದ ಮನೆ. ನಾನು ಆ ಮನೆಗೆ ಉಳಿ ಹಿಂಡಕ್ಕೆ ನೋಡೋಕ್ಕಿಲ್ಲ. ತಾರಾ ಮೇಡಮು ನನ್ನ ಬೈದು ಕಳಿಸ್ದಾಗ ಬೇಸರ ಆಯಿತು. ಆದರೆ ರೋಹಿತ್ ಸರ್ ಬಗ್ಗೆ ನಾನು ಖಂಡಿತ ಸುಳ್ಳಾಗ್ಲಿ ಅಂತ ನಾನು ದೇವ್ರ ತಾವ ಬೇಡ್ಕತಾನೆ ಇದ್ದೆ. ಆದರೆ ಈಗ ಅದೇ ದಿಟ ಆಗೋಯ್ತು. ಕಮಲಿ ಕಮಲಿ ಕಮಲಿ, ನಾನು ನಿಂಬೆ ಗಿಡತ್ತವ ಫೋಟೋ ತಕೊಂಡೆ. ಏಟ್ ಸಖತ್ತಾಗಿ ಬಂದೈತೆ ಗೊತ್ತಾ? ಇದು ತೋರಿಸ್ತೀನಿ. ಅಯ್ಯೋ, ನಾನು ತಕೊಂಡಿದ್ದ ಫೋಟೋನೇ ಕಾಣಿಸ್ತಾ ಇಲ್ಲ. ಇದೇನೋ ಬೇರೆ ಬರ್ತೈತೆ ಕಮಲಿ. ಏನದು? ನನ್ಗೇನು ಗೊತ್ತು? ನಿನ್ ಫೋನು ನೀನೇ ನೋಡು. ಏನೋ ವಿಡಿಯೋ. ಯಾರಾದ್ರೂ ನೋಡದೆ ಕಷ್ಟ. ಯಾರಾದ್ರೂ ನೋಡಿದ್ರೆ ಮುಚ್ಚಿಟ್ಕೊಳ್ಳೋಂಥದ್ದು ನಾವಿನ್ನೂ ಏನೂ ಮಾಡಿಲ್ಲ ರೋಹಿತ್. ನಮ್ಮ ಮಧ್ಯೆ ಏನೋ ನಡೆದಿರೋ ತರ ಬಿಹೇವ್ ಮಾಡಬೇಡಿ. ನಡಿಬೇಕು ಅಂತ ನನ್ಗೇನೋ ಆಸೆ ಇದೆ. ನಿಮಗೆ ಆಸೆ ಇದೆಯೋ ನನ್ಗೇನೂ ಗೊತ್ತಿಲ್ಲ. ಹಾಗಾದ್ರೆ ಆ ಹುಡುಗಿ ರೋಹಿತ್ ಸರ್ ಮ್ಯಾಕ್ ಹಾಕಿರೋ ಆರೋಪ ಎಲ್ಲ ಸುಳ್ಳು. ಸರ್ ಅವಳಿಗೆ ಮೋಸ ಮಾಡಿಲ್ಲ.
ನಾನು ಹಾಸಿನಿಗೆ ಮೋಸ ಮಾಡಬೇಕು ಅಂತ ಯಾವತ್ತೂ ಅನ್ಕೊಂಡಿಲ್ಲ. ನನ್ನ ಅವಳು ಮಧ್ಯೆ ಇದ್ದಂಥ ಅಂತರದಲ್ಲಿ ನಂದಿತಾ ಬಂದು ಸೇರ್ಕೊಂಡ್ಳು. ನನ್ನನ್ನು ಅಷ್ಟೆಲ್ಲ ಪ್ರೀತಿಸೋ ಹಾಸಿನಿ ಇದ್ರು ನಾನು ಇನ್ನೊಬ್ಳ ಜೊತೆ ಒಡನಾಟ ಇಟ್ಕೊಂಡಿದ್ದು ನನ್ನ ತಪ್ಪು. ಅದಕ್ಕೆ ತಕ್ಕಂಥ ಶಿಕ್ಷೆನೇ ನಾನೀಗ ಅನುಭವಿಸ್ತಾ ಇದ್ದೀನಿ. ಈಗ ಯಾರೂ ಸಹ ನನ್ನ ಮಾತನ್ನು ಕೇಳೋಕೆ ತಯಾರಿಲ್ಲ. ನಾನೇನೋ ತಪ್ಪು ಮಾಡಿಲ್ಲ ಅಂತ ನಾನು ಹೇಗೆ ನಂಬಿಸ್ಲಿ? ಅತ್ತೆ ಯಾವಾಗಲೂ ಹೇಳೋರು, ನಿನ್ನ ಗಂಡನ ಚೆನ್ನಾಗಿ ನೋಡ್ಕೊ, ನಿನ್ಗೆ ಅದೇ ಬರಲ್ಲ ಅಂತ. ಅದು ನಿಜ ಅತ್ತೆ. ನನಗೆ ಇದಕ್ಕಿಂತ ಅವ್ರನ್ನ ಏನು ಹೆಂಗೆ ನೋಡ್ಕೋಬೇಕು ಅಂತ ಗೊತ್ತಿಲ್ಲ. ಅವ್ರಿಗೆ ನನ್ನ ಮೇಲೆ ಕೋಪ ಇದ್ದಿರ್ಬೋದು, ಆದರೆ ನಾನೇ ಬೇಡ ಅಂತ ಇನ್ನೊಂದು ಹೆಣ್ಣಿನ ಸಹವಾಸ ಮಾಡಿದ್ಮೇಲೆ ನಾನು ಈ ಮನೇಲಿರೋದು ಸರಿಯಲ್ಲ. ಅದಕ್ಕೆ ನಿಂತ್ಕೊಳ್ಳಿ. ತಡಿಬೇಡಿ ನನ್ನ. ನಾ ರೋಹಿತ್ನ ಲವ್ ಮಾಡಿ ಬಂದಿದ್ದು ನಿಜ. ನನ್ನ ಮೇಲೆ ನಮ್ಮಪ್ಪ ಅಮ್ಮಂಗೆ ಕೋಪ ಇದ್ರು. ನಾನೀಗ ಹೋದ್ರೆ ನನ್ನ 3 ಹೊತ್ತು ಊಟಕ್ಕಂತೂ ಇಲ್ಲ ಅನ್ನಲ್ಲ. ನಾ ಹೋಗ್ತೀನಿ. ಅದಕ್ಕೆ ನಿಂತ್ಕೊಳ್ಳಿ. ಈ ವಿಷಯದಲ್ಲಿ ನಾನು ಸಹ ತುಂಬ ಕೇರ್ಲೆಸ್ ಆಗಿದ್ದೆ ಅಂತ ನೆನೆಸ್ಕೊಂಡ್ರೆ ನನಗೆ ನಾಚಿಕೆ ಆಗ್ತಿದೆ. ನೆನ್ನೆನೆ ಕಮಲಿ ಅವರು ಈ ವಿಷಯದ ಬಗ್ಗೆ ನನ್ನ ಹತ್ರ ಬಂದು ಹೇಳಿದ್ರು. ಆದರೆ ನಾನೇ ನಮ್ಮಣ್ಣ ಹೀಗೆಲ್ಲ ಮಾಡಲ್ಲ ಅಂತ ಕೇಳಿಲ್ಲ. ಛೇ, ಅದಕ್ಕೆ ನೀವೀಗ ಹೊರಗೆ ಹೋಗೋದ್ರಿಂದ ಇದಕ್ಕೆ ಸೊಲ್ಯೂಷನ್ ಸಿಗಲ್ಲ. ಪ್ಲೀಸ್ ನನ್ನ ಮಾತು ಕೇಳಿ. ಮತ್ತೆ ಏನು ಮಾಡಬೇಕು ಅಂತಿದ್ಯಾ ರಿಷಿ? ನನ್ನ ಬೇಡ ಅಂತ ಹೋದವ್ರ ಜೊತೆ ಮತ್ತೆ ಸಂಸಾರ ಮಾಡ್ಬೇಕಾ ನಾನು? ಹಾಸಿನಿ ಅಕ್ಕ, ರೋಹಿತ್ ಸರ್ ಏನು ತಪ್ಪು ಮಾಡಿಲ್ಲ. ತಾರಾ ಮೇಡಮ್, ರಿಷಿ ಸರ್, ನೀವು ಹೇಳಿದ್ದಿಟ್ಟನಯ್ಯ, ರೋಹಿತ್ ಸರ್ ಏನು ತಪ್ಪು ಮಾಡಿಲ್ಲ. ಕಮಲಿ, ಏನಮ್ಮ ಹೀಗೆ ಹೇಳ್ತಿದ್ಯಾ? ನೆನ್ನೆ ನೀನೇ ಹೇಳ್ದೆ ಅಂತ ರಿಷಿ ಹೇಳ್ತಿದ್ದಾನೆ, ಈಗ ನೋಡಿದ್ರೆ? ಹೌದು ಸರ್, ನಾನು ರೋಹಿತ್ ಸರ್ ಮತ್ತೆ ಆ ಹುಡುಗಿನ ಒಟ್ಟಿಗೆ ನೋಡಿದ್ದೇನೋ ದಿಟ್ಟನೆಯ. ಆದರೆ ಆ ಹುಡುಗಿ ಹೇಳ್ದಂಗೆ ಅವಳಿಗೆ ಮೋಸ ಏನೂ ಆಗಿಲ್ಲ. ಅವಳು ಸುಳ್ಳು ಹೇಳ್ತಾವಳೆ. ಕಮಲಿ ಅವರೇ, ಏನು ಹೇಳ್ತಿದ್ದೀರಾ? ನನಗೇನು ಅರ್ಥ ಆಗ್ತಿಲ್ಲ. ಸರ್, ಇಲ್ಲಿ ನೋಡಿ ಸರ್. ಕಮಲಿ, ಇನ್ನೇನು ಹೇಳ್ಬೇಡ. ಮೇಡಮ್, ನಾನು ನಿನ್ನೆ ನಾನಿನ್ನ ಬೈದು ನಮ್ಮ ಮನೆಯಿಂದ ಹೊರಗೆ ಕಳಿಸಿದ್ದಕ್ಕೆ ಸಾರಿ ಕೇಳ್ತಾ ಇದ್ದೀನಿ. ಮೇಡಮ್, ನೀವು ಮಾಡಿದ್ ನಂಗೆ ಅರ್ಥ ಆಯ್ತೈತೆ. ಆದರೆ ಮೊದಲು ಈ ವಿಡಿಯೋ ನೋಡಿ. ದಯವಿಟ್ಟು ಬೇಡ. ಈಗಾಗಲೇ ನಮ್ಮ ಮನೇಲಿ ಆಗಿರೋದೇ ಸಾಕು. ಇನ್ನೂ ತೊಂದರೆ ಕೊಡ್ಬೇಡ. ನಿನ್ನ ಮಾತೆ ನಂಬಲಿಲ್ಲ ಅಂತ ಈಗ ಹೊಸ ಕತೆ ಹೇಳ್ಬೇಡ. ಇಲ್ಲ ಮೇಡಮ್, ಪ್ಲೀಸ್. ರಮೇಶ್, ಇವಳ ಹೊರಗೆ ಕಳಿಸಿ. ಅಮ್ಮ, ಕಮಲಿ ಅವ್ರು ಏನು ಹೇಳ್ತಾರೆ ಅಂತ ಒಂಚೂರು ಕೇಳಿಸ್ಕೊಳ್ಳೋಣ. ರಿಷಿ, ಆಗಿದ್ದನ್ನ ಬದಲಾಯಿಸಕ್ಕಾಗತ್ತಾ? ಆಗಲ್ಲ ತಾನೆ. ಬಿಟ್ಬಿಡಿ. ಆಗಿರೋ ಗಾಯಕ್ಕೆ ಉಪ್ಸಿರೋ ಕೆಲಸ ಮಾಡಬೇಡಿ. ಕಮಲಿ, ನೀನು ಹೊರಟೋಗು. ಮೇಡಮ್ ಪ್ಲೀಸ್. ರಿಷಿ, ನೀನೀಗ ಮನೇಲಿ ಇರಬೇಕಾದಂಥ ಪರಿಸ್ಥಿತಿ ಇದೆ. ಪ್ಲೀಸ್, ಇಲ್ಲೇ ಇರು.
ಇದೇ ಚಾನಲ್ ಆಫೀಸ್ ಅನ್ಸ್ತೈತೆ. ಹೋಗಿ ಕೇಳಿದ್ರೆ ಗೊತ್ತಾಯ್ತೈತೆ. ಆ ಹುಡುಗಿ ಖಂಡಿತವಾಗ್ಲೂ ಮೋಸ ಮಾಡ್ತಾವಳೆ. ಟಿವಿ ನೋಡ್ತಾವ ಮಾತಾಡಿದ್ರೆ ಜನ ಎಲ್ಲ ತನ್ನನ್ನೇ ಸರಿ ಅಂತ ಅನ್ಕೋತಾರೆ ಅಂತ ಹಿಂಗ್ ಮಾಡೋಳೆ. ಅವಳೆಲ್ಲಿರೋದು ಅಂತ ನ್ಯೂಸ್ ನೋಡ್ತಾವನೆ ಕೇಳಿ ತಿಳ್ಕೋಬೇಕು. ಇದ್ರಾಗೆ ರೋಹಿತ್ ಸರ್ದ್ ಏನು ತೆಪ್ಪಿಲ್ಲ ಅಂತ ಎಲ್ರಿಗೂ ನಾನೇ ತಿಳಿಸ್ಬೇಕು. ಇವ್ರು ಯಾರೋ ಟಿವಿ ಚಾನೆಲ್ ತರನೇ ಕಾಣಿಸ್ತಾವ್ರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ಇವತ್ತು ಟಿವಿನಾಗೆ ಒಂದು ನ್ಯೂಸ್ ನೋಡಿದೆ. ಅದೇ ಸರ್ ನಂದಿತಾ ಅನ್ನೋರಿಗೆ ಮೋಸ ಆಗೈತೆ ಅಂತಲ್ಲ. ಹೌದು ಸರ್ ಅದೇ ಥರ ಮೋಸ ನನಗೂ ಆಗೈತೆ ಸರ್. ಸರಿ ಹೋಯ್ತು, ಒಂದು ನ್ಯೂಸ್ ನೋಡ್ಬಿಟ್ರೆ ಸಾಕು ನನಗೂ ಅದೇ ಥರ ಆಗಿದೆ ಅಂತ ಅನ್ಕೊಂಡು ಬಂದ್ಬಿಡ್ತೀರಾ. ಹೋಗಮ್ಮ ಸುಮ್ಮನೆ, ನಮಗೆ ಬೇರೆ ನ್ಯೂಸ್ನ ಹುಡುಕ್ಬೇಕು. ಏಯ್ ಬರೋಗಿರಿ. ಬಟ್ ಸರ್ 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 ಹೊಸಿ ನಿಂತ್ಕೊಳ್ಳಿ ಸರ್. ಸರ್ ನಾನು ಹಳ್ಳಿ ಹುಡುಗಿ. ಆ ಹುಡುಗಿಗೆ ನ್ಯಾಯ ಸಿಕ್ಕಿರ್ಬೇಕಾದ್ರೆ ನನಗೂ ನ್ಯಾಯ ಸಿಗಲಿ ಅಂತ ನಿಮ್ಮ ತಾವ ಬಂದು ಗಂಟು ಬಿದ್ದೀನಿ. ನನ್ನ ಕೈ ಬಿಡಬೇಡಿ ಸರ್. ಕೈ ಬಿಡಬೇಡಿ ಅಂತ ನಿನ್ಗೆ ಮೋಸ ಮಾಡಿದ್ನಲ್ಲ ಅವನ್ನ ಕೇಳಬೇಕಿತ್ತು. ಇವಾಗ ನಾನೇನು ಮಾಡಲಿ? ಹೌದು, ನಿನ್ನ ಯಾಮಾರಿಸಿದ್ಯಾರು? ಹೌದಾ? ಪ್ರೆಸ್ಸಿಗೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತೀಯಾ? ನಿನ್ನ ಹತ್ರ ಅವ್ರ ವಿರುದ್ಧ ಪ್ರೂಫ್ ಇದೆ ಅಲ್ವಾ? ಹಾಂ ಸರ್ ಐತೆ ಸರ್. ಸರ್ ಆದರೆ ನಾನು ಟಿವಿನಾಗೆ ಬಂದು ಕಂಪ್ಲೇಂಟ್ ಕೊಡೋಕ್ಕೂ ಮುಂಚೆ ಆ ನಂದಿತಾ ಅನ್ನೋ ಹುಡುಗಿನ ಭೇಟಿ ಆಗಬೇಕು. ಆ ಹುಡುಗಿನ? ಹ್ಞೂ ಸರ್. ಅವ್ರ ತವ ಮಾತಾಡಿದ್ರೆ ನನ್ನ ಮನಸ್ಸಿಗೂ ಹೊಸ ಸಮಾಧಾನ ಆಯ್ತೈತೆ. ಅವ್ರ ಫೋನ್ ನಂಬರು ಅಥವಾ ಅಡ್ರೆಸ್ಸು ಏನಾದರೂ ಕೊಡೋಕ್ಕಾಯ್ತೈತೆ ಸರ್? ಅದು ನೋಡಮ್ಮ, ಅದನ್ನ ರಿಪೋರ್ಟ್ ಮಾಡಿದ್ದು ನನ್ನ ಕಲೀಗ್ ದಿನೇಶ್ ಅಂತ. ಅವನಿಗೆ ಫೋನ್ ಮಾಡಿಬಿಟ್ಟು ಕೇಳ್ಬಿಡ್ತೀನಿ. ಹಾಂ ದಿನೇಶ್, ಅದೇ ರಿಪೋರ್ಟ್ ಮಾಡಿದ್ರಲ್ಲ ನಂದಿತಾ ಅಂತ. ನೋಡಮ್ಮ, ನಿನ್ನ ಕೆಲಸ ಆದಮೇಲೆ ನಮ್ಮ ಹತ್ರನೇ ಬರಬೇಕು, ಬೇರೆ ನ್ಯೂಸ್ ಚಾನಲ್ ಹತ್ರ ಹೋಗಬಾರ್ದು. ಇಲ್ಲ ಸರ್. ಸರಿ ಸರ್. ಸರಿ ತಗೋ. ಹೇಳಿ ಸರ್. ಮತ್ತೇನಾದರೂ ಇದ್ರೆ ಈ ನಂಬರ್ಗೆ ಫೋನ್ ಮಾಡಬೇಕಮ್ಮ, ಆಯ್ತಾ? ಬರೋಗಿರಿ. ಒಳ್ಳೆ ಉದ್ದೇಶಕ್ಕೋಸ್ಕರ ಒಂದೇಳು ಸುಳ್ಳು ಹೇಳಿದ್ರೆ ತೆಪ್ಪಿಲ್ಲ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳೋನೆ. ರೋಹಿತ್ ಸರ್ ಏನು ತೆಪ್ಪು ಮಾಡಿಲ್ಲ ಅಂತ ಅವ್ರ ಮನೆಯವ್ರಿಗೆ ಅರ್ಥ ಮಾಡ್ಸಕ್ಕೆ ನಾನು ಈ ನಿರ್ಧಾರ ತಗೊಂಡಿವ್ನಿ. ಇದನ್ನ ಮಾಡೇ ಮಾಡ್ತೀನಿ. ಧೈರ್ಯ ಮಾಡಿ ಇಲ್ಲಿ ಗಂಟ ಹೆಂಗೋ ಬಂದಾಯ್ತು. ಆದರೆ ನಾನಿಲ್ಲಿರೋ ವಿಷಯ ಯಾರಿಗೂ ಹೇಳಿಲ್ವಲ್ಲ. ಇಲ್ಲೇ ನಂಗೆ ಅಪಾಯ ಆದ್ರೆ ಸಹಾಯ ಮಾಡೋಕ್ಕೂ ಯಾರೂ ಬರೋಕ್ಕಿಲ್ಲ. ಯಾವತ್ತೂ ಈಟೊಂದು ದೃಢವಾಗಿ ಒಬ್ಳೆ ಮುನ್ನುಗ್ಗಿಲ್ಲ. ಮಾರವ್ವ, ನೀನೇ ಜೊತೆಗಿದ್ದು ಕಾಪಾಡಬೇಕು. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರಮ್ಮ ನೀನು? ಅಣ್ಣ, ನಾನು ಇಲ್ಲೊಬ್ರು ಹುಡ್ಕೊಂಬಂದೀವ್ನಿ. ಹುಡ್ಕೊಂಬಂದಿದ್ಯಾ? ಹ್ಞೂ ಅಣ್ಣ, ಕೂಗ್ಬೇಡಿ. ನಾನು ಅವ್ರನ್ನ ಮಾತಾಡ್ಸ್ಕೊಂಡು ಹೊಂಟೋಯ್ತೀನಿ. ಅದೆಲ್ಲಿಂದ ಬಂದ್ಬಿಡ್ತೀರ ನೀವೆಲ್ಲ? ಮುಖಕ್ಕೆ ಬಟ್ಟೆ ಕಟ್ಕೊಂಡು ದರೋಡೆ ಮಾಡೋತಾರ. ನೀನು ಮಾಡಿದ ಪ್ಲ್ಯಾನ್ಗಳಲ್ಲೇ ಇದೇ ಮಾಸ್ಟರ್ ಸ್ಟ್ರೋಕು. ಹೊಡೆದ್ರು ಇಂಥ ಬೇಟೆನೇ ಹೊಡಿಬೇಕು ನಂದಿತಾ. ಆಸಮ್. ಇಷ್ಟು ವರ್ಷದಲ್ಲಿ ಇಷ್ಟು ಮಾಡಿರ ಅಂದ್ರೆ ಹೇಗೆ? ಅದು ಸರಿನೇ. ಆ ರೋಹಿತ್ನ ನಿನ್ನ ಬಲೆಗೆ ಬೀಳಿಸ್ಕೊಂಡು ಒಳ್ಳೆ ಕೆಲಸ ಮಾಡಿದ್ಯಾ. ನಂಗೆ ಅವನಂತೂ ಯಾವ ಕಷ್ಟನೂ ಕೊಟ್ಟಿಲ್ಲ. ಸಾಧು ಅಂದರೆ ಸಾಧು. ಈಸಿಯಾಗಿ ಕೆಲಸ ಆಗೋಯ್ತು. ಆದರೆ ಪಾಪ ಏನು ಮಾಡ್ದೇನೆ ಸಿಕ್ಕಾಕೊಂಡಿದ್ದಾನೆ.
ರೋಹಿತ್ ಸರ್ ಬಗ್ಗೆನೇ ಮಾತಾಡ್ತವ್ರೆ. ಇದನ್ನ ಹೆಂಗ್ ಪ್ರೂಫ್ ಆಗಿ ತಗೊಳ್ಳೋದು? ಆದರೆ ಒಂದು ವಿಷಯ ನೆನ್ಪಿಟ್ಕೊ ನಂದಿತಾ, ನಮ್ಮ ಈ ದಂಧೆ ವಿಚಾರ ಮತ್ತೆ ನೀನು ಈ ರೀತಿ ಹಲವರಿಗೆ ಮೋಸ ಮಾಡ್ತಾ ಇದೆಯಾ ಅನ್ನೋ ವಿಚಾರ ಮಾತ್ರ ಎಲ್ಲೂ ಹೊರಗಡೆ ಬೀಳಬಾರ್ದು. ನಾನು ಅನ್ಕೊಂಡಂಗೆ ಇದು ಇವಳೊಬ್ಳೆ ಮಾಡ್ತಿರೋ ಕೆಲಸ ಅಲ್ಲ. ಇದರಿಂದ ಸ್ಯಾನೆ ಮಂದಿ ಕೈವಾಡ ಐತೆ. ಎಲ್ರಿಗೂ ಶಿಕ್ಷೆ ಆಗ್ಲೇಬೇಕು.